2023-24ನೇ ಸಾಲಿನ ಸ್ಥಳೀಯ ಶಾಸಕರ ಅನುದಾನದಲ್ಲಿ ಅಂದಾಜು 25 ಲಕ್ಷ ರುಗಳ ವೆಚ್ಚದಲ್ಲಿ ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಗ್ರಾಮದಲ್ಲಿ ನಡೆದ ರೈತ ಭವನದ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಶಾಸಕ ಟಿ ರಘುಮೂರ್ತಿ ಪಾಲ್ಗೊಂಡರು. ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಗ್ರಾಮದಲ್ಲಿ ನಡೆದ ರೈತ ಭವನ ಕಟ್ಟಡ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಈ ಸಂದರ್ಭದಲ್ಲಿ ಕೆಆರ್ಐಡಿಎಲ್ ಇಂಜಿನಿಯರ್ ನಟರಾಜ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಗಲೂರು ಸ್ವಾಮಿ, ಉಪಾಧ್ಯಕ್ಷರಾದ ಸರೋಜಮ್ಮ, ಸದಸ್ಯರುಗಳು, ತಾಲೂಕು ಕೆಡಿಪಿ ನಾಮನಿರ್ದೇಶನ ಸದಸ್ಯರಾದ ಬಸವರಾಜ್, ರೈತ ಸಂಘದ ಅಧ್ಯಕ್ಷರಾದ ಕೃಷ್ಣಮೂರ್ತಿ, ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮತ್ತು ರೈತ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಏನೇ ಡಿಫರೆನ್ಸ್ ಇದ್ರು ನಾವು ಚಿಕ್ಕಣ್ಣರು ಕೇಳೋದು ಇಷ್ಟೇನೆ. ಯಾಕಂದ್ರೆ ಅವ್ರು ನನ್ನ ಹತ್ರ ಹೇಳಿದ್ರು, ಇವಾಗ್ಲೂ ಏನಿಲ್ಲ ಅವ್ರು ಬರಬೇಕು, ನಮ್ಮ ಮಾರ್ಗದರ್ಶನ ಮಾಡಿದ್ರೆ ನಮ್ಗೆ ಅನುಕೂಲ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ಇದ್ರು. ಯಾಕಂದ್ರೆ ಒಂದು ಶಕ್ತಿ ಅವ್ರಿದ್ರೆ ಅವ್ರು ಹೋರಾಟ ಕೂಗೋದು ಬೇಡ, ಆದ್ರೆ ಅವ್ರ ಜೊತೆ ಇರ್ತಂದ್ರೆ ಏನೋ ಒಂದು ಶಕ್ತಿ ಇರ್ತದೆ. ಯಾಕಂದ್ರೆ ನಾನು ಯಾವತ್ತೂ ಕೂಡ ನಮ್ಗೆ ರಾಜಕಾರಣದಲ್ಲಿ ಏನು ರಗ್ಗೇಳಿ ವೀರಣ್ಣ ಇರ್ಬೋದು, ಭೂತಣ್ಣ ಇರ್ಬೋದು, ಅಥವಾ ಸೋಮು ರಂಗಸ್ವಾಮಿ ಅವ್ರು ಯಾರ್ಯಾರು ಏನೇನು ಮಾಡ್ತಾರೆ ಅಂತ ನನ್ಗೆ ಗೊತ್ತು. ಯಾರ್ಯಾರು ಹೆಚ್ಚಿಗೆ ಮಾಡ್ತಾರೆ ಏನಂತ, ಆದ್ರೆ ನನಗೆ ಅದು ಮುಖ್ಯ ಅಲ್ಲ. ರೈತರ ಪರವಾಗಿ ಹೋರಾಟ ಮಾಡೋಂಥವ್ರು ಯಾವತ್ತೂ ಕೂಡ ಒಗ್ಗಟ್ಟಾಗಿರ್ಬೇಕಂತ. ಯಾಕಂದ್ರೆ ನಾನು ಯಾವುದೇ ಕಾರ್ಯಕ್ರಮಗಳಿಗೂ 3 ಜನನು ಸೇರಿಸ್ತೀವಿ. ಯಾಕಂದ್ರೆ ನಿಮ್ಮದ್ರಲ್ಲಿ ಒಂದು ಭಾಗ ಇದ್ದಾರೆ. ಹಾಗಾಗಿ ಅವರು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಸೇರಿ ನಿಮ್ಮ ಸಂಘಕ್ಕೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಶಕ್ತಿ ತುಂಬಲಿ ಅಂತ ಕೇಳ್ತಾ, ಎಲ್ಲರೂ ಬಹುಶಃ ಚಳ್ಳಕೆರೆ ತಾಲೂಕಿನ ನಮ್ಮ ರೈತಾಪಿ ಜನರು ಯಾವತ್ತೂ ಕೂಡ ನಮ್ಮ ಚಳ್ಳಕೆರೆ ಇಡೀ ರಾಜ್ಯದಲ್ಲೇ ಕಡಿಮೆ ಬೀಳಂತ ಒಂದು ಪ್ರದೇಶ. ನಮ್ಮ ಜಿಲ್ಲೆ 16 ಜಿಲ್ಲೆಗಳಲ್ಲಿ ಬಹಳಷ್ಟು ಬಾರಿ ಏನು ಬರಗಾಲಕ್ಕೆ ತುತ್ತಾದಂತ ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲೆ ಕೂಡ ಇಲ್ಲ. ಇಡೀ ಭಾರತ ದೇಶದಲ್ಲಿ ಅಂತ ಪ್ರದೇಶದಲ್ಲಿ ಇದೀವಿ. ನಾವು ಇತ್ತೀಚಿನ ದಿನಗಳಲ್ಲಿ ಆ ವಾಣಿವಿಲಾಸ ಸಾಗರ ನೀರಿರ್ಬೋದು ಅಥವಾ ನಮ್ಮ ಅಣೆಕಟ್ಟೆಗಳಿರ್ಬೋದು, ಅದರಿಂದ 2000 ಎಕರೆ ಇದ್ದಂತ ಒಂದು ಪ್ರದೇಶ, ಅಡಿಕೆ ಪ್ರದೇಶ ಅಂದ್ರೆ ತೋಟಗಾರಿಕೆ ಪ್ರದೇಶ, ನಮ್ಗೆ ಇವತ್ತು 20,000ಕ್ಕೆ ಹೆಚ್ಚಾಗಿದೆ. ನಿಮ್ಮ ಎಲ್ಲ ಅದಕ್ಕೆಲ್ಲ ಕಾರಣ ನಿಮ್ಮೆಲ್ಲರ ಹೋರಾಟ. ಭದ್ರಾ ಮೇಲ್ನಳ್ಳಿ ಯೋಜನೆ ಬಂದಿದೆ ಅಂದ್ರೆ ನಾನೇ ಬಂದು ಎಲ್ಲ ಮಾಡಿದಿನಲ್ಲ, ನಿಮ್ಮ ಹೋರಾಟದ ಫಲದಿಂದ ಆ ಭದ್ರಾ ಮೇಲ್ನಳ್ಳಿ ಕಾರ್ಯಗತ ಆಗಿದೆ. ವೆಂಕಟರಮಣಂತವ್ರು ಇರ್ಬೋದು, ಭೂತಯ್ಯನಂತವ್ರು ಇರ್ಬೋದು, ರಗ್ಗೇಳಿ ವೀರಣ್ಣ ಅವರು, ಅವ್ರಿಗಿನ್ನ ಹಿರಿಯರು ಯಾರೆಲ್ಲ ಇದ್ರು, ರೈತರ ಹೋರಾಟ, ಸಂಘ ಸಂಸ್ಥೆಗಳ ಹೋರಾಟ, ಸ್ವಾಮೀಜಿಗಳ ಹೋರಾಟ, ಇವೆಲ್ಲರೂ ಕೂಡ ಇರ್ತದೆ. ನಿನ್ನೆ ನಾವು ಆ ಕೂಡಲ ಸಂಗಮ ಏನು ಮೋದೂರ್ ಹತ್ರ ಒಂದು ಶಕ್ತಿರಾಮನ್ನ ನಾವು ನಿನ್ನೆ ಪೂಜೆ ಮಾಡಿದ್ವಿ. ಅಲ್ಲಿ ಭೂತಣ್ಣವರು ಅವರ ಒಂದು ನೇತೃತ್ವದಲ್ಲಿ ಅಲ್ಲಿ ಒಂದು ಸಂಗಮೇಶ್ವರ ದೇವಸ್ಥಾನ ಅಭಿವೃದ್ಧಿ ಪಡಿಸ್ಬೇಕಂತ ಹೇಳಿ ಡೆಪ್ಟಿ ಕಮಿಷನರ್ ಅವರು, ಸಿಇಒ ಎಲ್ಲ ಬಂದು ಅಲ್ಲಿ ನಿನ್ನೆ ಒಂದು ಪೂಜೆ ಮಾಡಿದ್ವಿ. ಕಾರ್ಯಕ್ರಮ ಕೊಡ್ತೀನಿ, ಟೂರಿಸಂ ಇದರಲ್ಲಿ ಸೇರಿಸಿ ಅದನ್ನ ಅಭಿವೃದ್ಧಿ ಪಡಿಸ್ಬೇಕಂತ. ಯಾಕಂದ್ರೆ